Hi, hello, namaste friends. Welcome back to Raman tutorial and welcome once again ಅಂತ ಹೇಳ್ತಾ ಎಲ್ರಿಗೂ ಕೂಡ ಗುಡ್ ಈವ್ನಿಂಗ್ ಶಿವ ಸಂಜೆ. ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ನಮ್ಮ ಸಮಾಜ ವಿಜ್ಞಾನ ತರಗತಿಯನ್ನ ಶುರು ಮಾಡೋಣ. ಸೊ ಸಮಾಜ ವಿಜ್ಞಾನ ತರಗತಿಯಲ್ಲಿ ನಾನು ನಿಮಗೆ ಹೇಳಿರೋ ಪ್ರಕಾರ ಇಷ್ಟು ದಿನ ಹಿಸ್ಟೋರಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ತಿಳ್ಕೊಂಡಿದ್ದಾಯ್ತು. ಈಗ ನಾವೇನ್ ಮಾಡೋಣ ಅಂತಂದ್ರೆ ಐಸಿ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಳ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಾನು ನಿಮಗೆ ಪ್ರಮುಖ ಹಿಸ್ಟೋರಿಕಲ್ ಆಕ್ಟ್ಸ್ ಗಳ ಬಗ್ಗೆ ಅಂಡ್ ಕಾನ್ಸ್ಟಿಟ್ಯೂಂಟಿ ಅಸೆಂಬ್ಲೀಸ್ ಬಗ್ಗೆ, ಇಟ್ಸ್ ಕಮಿಟಿ ಬಗ್ಗೆ, ಪ್ರಿಯಾಂಬಲ್ ಬಗ್ಗೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಇವತ್ತಿನ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬಹಳಷ್ಟು ವಿದ್ಯಾರ್ಥಿಗಳು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳನ್ನ ಕೇಳಿ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ಎಕ್ಸಾಮ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೇಕಿದ್ರೆ ನೀವು ಅಬ್ಸರ್ವೇಷನ್ ಮಾಡ್ಬೋದು ಕ್ವಶನ್ ಪೇಪರ್ಸ್ ಗಳೆಲ್ಲ ತೆಗೆದು. ಹಾಗಾಗಿ ಇವತ್ತಿನ ತರಗತಿ ನಿಮಗೆ ಎಕ್ಸಾಮಿಗೆ ಬಹಳ ಉಪಯುಕ್ತ ಆಗುತ್ತೆ. ಓಕೆ, ಹಾಗಾದ್ರೆ ಶುರು ಮಾಡೋಣ. ವಿಚ್ ಆಕ್ಟ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಡಯಾರ್ಕಿ ಇನ್ ದ ಪ್ರಾವಿನ್ಸಸ್? ಡ್ಯುಯಲ್ ಗವರ್ನಮೆಂಟ್ ಅಂತ ಹೇಳ್ತೀವಿ. ಪ್ರಾಂತ್ಯಗಳಲ್ಲಿ ಮೊದಲ ಬಾರಿಗೆ ದ್ವಿಪ್ರಭುತ್ವ ಪದ್ಧತಿಯನ್ನ ಪರಿಚಯ ಮಾಡಿದಂತಹ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909, ಹಾಗೆ ಭಾರತ ಆಡಳಿತ ಕಾಯ್ದೆ 1919, ಭಾರತ ಆಡಳಿತ ಕಾಯ್ದೆ 1935, ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ 1892 ಅಂತ ಇದೆ. ಎಸ್, ಕಮಾನ್ ಕ್ವಿಕ್ ಆಗಿ ಆನ್ಸರ್ಸ್ ಬರ್ಲಿ. ಇದಂತೂ ಎಷ್ಟು ಸಲ ರಿಪೀಟ್ ಮಾಡಿದಾರೆ ಗೊತ್ತಾ ನಿಮ್ಗೆ ಕ್ವಶನ್? ತುಂಬಾ ಸಲ ರಿಪೀಟೆಡ್ ಆಗಿರುವಂತಹ ಒಂದು ಕ್ವಶನ್ ಇದು. ಓಕೆ, ಆಪ್ಷನ್ ನಂಬರ್ 3 ಆಗುತ್ತೆ ಮೇಡಮ್ ಅಂತ ಹೇಳ್ತಿದ್ದೀರಾ ಕೆಲವೊಬ್ರು. ಇನ್ನ ಕೆಲವೊಬ್ರು ಬಿ ಅಂತಲೂ ಕೂಡ ಉತ್ತರವನ್ನ ಕೊಡ್ತಾ ಇದ್ದೀರಾ. ನೋಡಿ, ವಿಚ್ ಆಕ್ಟ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಡಯಾರ್ಕಿ ಅಂದ್ರೆ ಡ್ಯುಯಲ್ ಗವರ್ನಮೆಂಟ್, ದ್ವಿಪ್ರಭುತ್ವ ಡೈಆರ್ಕಿ ಪದ್ಧತಿಯನ್ನ ಜಾರಿಗೊಳಿಸಿದಂತವ್ರು ಯಾರು? ಡಯಾರ್ಕಿ ಅಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ಇದು ವಿಕೇಂದ್ರೀಕರಣ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡೋದು. ಸೊ ವಿಕೇಂದ್ರೀಕರಣ ಅಂತಂದ್ರೆ ಏನು? ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಂತ ಹೇಳಿ ಇಲ್ಲಿ ಆಡಳಿತವನ್ನ ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ನಾವು ಡಯಾರ್ಕಿ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ಅಲ್ವಾ? ಓಕೆ, ಆಲ್ಮೋಸ್ಟ್ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇದ್ದೀರಾ. ಅಂಡ್ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ಬಿ ಆಗುತ್ತೆ. ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಅಂತ ಇದೆ. ಭಾರತ ಆಡಳಿತ ಕಾಯ್ದೆ 1919 ಇಸ್ ದ ರೈಟ್ ಆನ್ಸರ್. ನೋಡಿ, ದ 1919 ಆಕ್ಟ್ ಇಂಟ್ರೊಡ್ಯೂಸ್ಡ್ ಡಯಾರ್ಕಿ ಇನ್ ಪ್ರಾವಿನ್ಸಸ್ ಬೈ ಡಿವೈಡಿಂಗ್ ಸಬ್ಜೆಕ್ಟ್ಸ್ ಇಂಟು ರಿಸರ್ವ್ಡ್ ಅಂಡ್ ಟ್ರಾನ್ಸ್ಫರ್ಡ್ ಕ್ಯಾಟಗರೀಸ್. 1919 ಭಾರತದ ಒಂದು ಕಾಯ್ದೆ ಏನಿದೆ, ಪ್ರಾಂತ್ಯಗಳಲ್ಲಿ ವಿಷಯಗಳನ್ನ ಮೀಸಲು ಮತ್ತೆ ವರ್ಗಾಯಿತ ವಿಭಾಗಗಳನ್ನಾಗಿ ಹಂಚಿಕೆ ಮಾಡಿ ದ್ವಿಪ್ರಭುತ್ವವನ್ನ ಪರಿಚಯ ಮಾಡುತ್ತೆ. ನೋಡಿ, ಈಗ ಒಂದು ದೇಶವನ್ನ ಒಬ್ಬರ ಆಳ್ವಿಕೆ ಮಾಡಕ್ಕಾಗತ್ತಾ? ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇಡೀ ದೇಶದ ಆಡಳಿತ ಒಬ್ರ ಕೈಯಲ್ಲಿದ್ದಾಗ ಅದನ್ನ ನಿರಂಕುಶ ಅಂತ ಅನ್ಸ್ಕೊಳ್ಳುತ್ತೆ. ನಮ್ದು ಪ್ರಜಾಪ್ರಭುತ್ವ ಆಡಳಿತ, ಜೊತೆಗೆ ಆಡಳಿತದ ಅನುಕೂಲಕ್ಕೋಸ್ಕರ ಏನ್ ಮಾಡ್ಲಾಗ್ತದೆ ಅಂತಂದ್ರೆ ಡಿವೈಡಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ. ಕೇಂದ್ರ, ರಾಜ್ಯ ಸರ್ಕಾರ, ಆಮೇಲೆ ಜಿಲ್ಲೆಗಳ ನೋಡ್ಕೊಳ್ಳೋದು, ಅದಾದ್ಮೇಲೆ ತಾಲೂಕುಗಳ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳು, ಸೊ ಹೋಬಳಿ ಮಟ್ಟ, ಈ ತರ ಡಿವೈಡ್ ಮಾಡಿ ಮಾಡ್ತಾರೆ. ಈಗಲೂ ಕೂಡ ಈ ಸಿಸ್ಟಮ್ ಇದೆ. ರಿಸರ್ವ್ ಸಬ್ಜೆಕ್ಟ್ಸ್ ವರ್ ಕಂಟ್ರೋಲ್ಡ್ ಬೈ ದ ಗವರ್ನರ್ ಅಂಡ್ ಹಿಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್, ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ ಬೈ ಇಂಡಿಯನ್ ಮಿನಿಸ್ಟರ್ಸ್. ನೋಡಿ, ಮೀಸಲು ವಿಷಯಗಳಂತ ಏನ್ ಹೇಳ್ತಾ ಇದೀವಿ, ಗವರ್ನರ್ ಮತ್ತು ಅವರ ಕಾರ್ಯಕಾರಿ ಮಂಡಳಿ ನಿಯಂತ್ರಣ ಮಾಡ್ತಾ ಇರುತ್ತೆ. ಸೊ ಈ ವರ್ಗಾಯಿತ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ ಏನಿದೆ ಅಂತಂದ್ರೆ ಅದನ್ನ ನಮ್ಮ ಭಾರತೀಯ ಸಚಿವರೆಲ್ಲರೂ ಕೂಡ ನಿರ್ವಹಣೆ ಮಾಡ್ತಾರೆ. ಕೋರ್ಸ್ ನಮ್ಮಲ್ಲಿ ಇಲಾಖೆಗಳು ಕೂಡ ಡಿವೈಡ್ ಇದೆ. ಸಾರಿಗೆ ಇಲಾಖೆ ಇದೆ, ಕೈಗಾರಿಕೆ ಇಲಾಖೆ ಇದೆ, ಮುಜರಾಯಿ ಇಲಾಖೆ ಇದೆ, ಹಣಕಾಸು ಇಲಾಖೆ ಇದೆ. ಹಿಂಗೆ ಎಲ್ಲವನ್ನ ಕೂಡ ನಾವೇನ್ ಮಾಡ್ತೀವಿ, ಹಂಚಿಕೆ ರೂಪದಲ್ಲಿ ನಡೆಸ್ತಾ ಇದೀವಿ. ಇನ್ನ 1909 ಆಕ್ಟ್ ಏನ್ ತಿಳಿಸ್ಕೊಡುತ್ತೆ ಅಂದ್ರೆ, ಇಟ್ ಗೇವ್ ಸೆಪರೇಟ್ ಎಲೆಕ್ಟೋರೇಟ್ಸ್ ಟು ಮುಸ್ಲಿಮ್ಸ್ ಬಟ್ ಡಿಡ್ ನಾಟ್ ಇಂಟ್ರೊಡ್ಯೂಸ್ ಡಯಾರ್ಕಿ. ಆಪ್ಷನ್ ನಂಬರ್ 1 ನಮಗೆ ಏನ್ ತಿಳಿಸುತ್ತಪ್ಪ ಅಂದ್ರೆ 1909 ಭಾರತ ಶಾಸನ ಕಾಯ್ದೆ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಕೊಡುತ್ತೆ, ಆದ್ರೆ ದ್ವಿಪ್ರಭುತ್ವದ ಬಗ್ಗೆ ಹೇಳಲ್ಲ. ತುಂಬಾ ಇಂಪಾರ್ಟೆಂಟ್. ಆಪ್ಷನ್ ನಂಬರ್ ಸಿ ಏನಿದೆ, 1935 ಭಾರತ ಶಾಸನ ಕಾಯ್ದೆ it actually abolished diarchy it provinces and proposed it all the at the center ಅಂತ ಇದೆ. ಅಂದ್ರೆ
ಈ 1935ರ ಕಾಯ್ದೆ ಏನಿದೆ, ಪ್ರಾಂತ್ಯಗಳಲ್ಲಿ ದ್ವಿಪ್ರಭುತ್ವವನ್ನ ರದ್ದು ಮಾಡಿ ಅದನ್ನ ಕೇಂದ್ರ ಮಟ್ಟದಲ್ಲಿ ಜಾರಿಗೊಳಿಸ್ಲಿಕ್ಕೆ ಪ್ರಸ್ತಾವನೆಯನ್ನ ಕೊಡುತ್ತೆ. ಆಪ್ಷನ್ ನಂಬರ್ ಡಿ ಏನ್ ಹೇಳುತ್ತೆ, 1892 ಆಕ್ಟ್ ಓನ್ಲಿ modestly increased legislative council members and allowed limited discussion, no diarchy. ನೋಡಿ, ಈ ದ್ವಿಪ್ರಭುತ್ವ ಏನಿದೆ ಅಂತಂದ್ರೆ ಸೀಮಿತ ಕಾನೂನು ಮಂಡಳಿಯಲ್ಲಿ ಸದಸ್ಯರನ್ನ ಸ್ವಲ್ಪ ಹೆಚ್ಚಿಸಿ ಕೆಲವು ಚರ್ಚೆಗೆ ಅವಕಾಶಗಳನ್ನ ಮಾಡಿಕೊಡುತ್ತೆ ಹೊರತಾಗಿ ದ್ವಿಪ್ರಭುತ್ವ ಅಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ರೆಡಿ ಇದೀರಾ ಅನ್ಕೊಂಡಿದೀನಿ. ವಿಚ್ ಆಕ್ಟ್ ಈಸ್ ಆಲ್ಸೋ ನೌನ್ ಆಸ್ ದ ಮಾರ್ಲಿ ಮಿಂಟೋ ರಿಫಾರ್ಮರ್ಸ್ ಅಂತ ಇದೆ. ಮಿಂಟೋ ಮಾರ್ಲಿ ರಿಫಾರ್ಮರ್ಸ್ ಅಂತ ಹೇಳಿ ಕರಿತಾ ಇದೆ. ಯಾವ ಕಾಯ್ದೆಯನ್ನ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಹೇಳಿ ಕರೆಯಲಾಗುತ್ತೆ? ಇಂಡಿಯನ್ ಕೌನ್ಸಿಲ್ ಕಾಯ್ದೆ, ಇಂಡಿಯನ್ ಕೌನ್ಸಿಲ್ಸ್ ಕಾಯ್ದೆ, ಭಾರತ ಆಡಳಿತ ಕಾಯ್ದೆ, ಭಾರತ ಆಡಳಿತ ಕಾಯ್ದೆ 1935 ಅಂತ ಇದೆ. ಕಮಾನ್ ಕ್ವಿಕ್ ಆಗಿ ಆನ್ಸರ್ಸ್ ಬರ್ಲಿ. ನೋಡಿ, ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. Which act is also known as the Morley-Minto reforms? ಯಾವ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಹೇಳಿ ಕರಿತೀವಿ? ಓಕೆ, ಆಲ್ಮೋಸ್ಟ್ ಎಲ್ಲ 1909ರ ಕಾಯ್ದೆ ಅಂತ ಹೇಳಿ ಹೇಳ್ತಿದ್ದೀರಾ. ವೆರಿ ಗುಡ್. ನೋಡಿ, ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ 1909 ಇದನ್ನ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಅಂತಾನೂ ಕೂಡ ಹೇಳ್ತೀವಿ. 1909ರ ಕಾಯ್ದೆಯನ್ನ ರಾಜ್ಯ ಕಾರ್ಯದರ್ಶಿ ಮಾರ್ಲೆ ಮತ್ತು ವೈಸ್ರಾಯ್ ಆಗಿದ್ದಂತ ಮಿಂಟೋ ಅವರ ಹೆಸರಿನಿಂದ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಕರೀತಾರೆ. ದ 1909 ಆಕ್ಟ್ ಈಸ್ ಕಾಲ್ಡ್ Morley Minto reforms after Secretary of State Morley and Viceroy Minto. It introduced separate electorates for Muslims ಹಾಗೆ ಇನ್ಸ್ಟಿಟ್ಯೂಷನಲೈಸಿಂಗ್ ಕಮ್ಯುನಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ಅಂದ್ರೆ ಇದು ಮುಸ್ಲಿಮರಿಗೆ ಪ್ರತ್ಯೇಕವಾದಂತಹ ಮತಕ್ಷೇತ್ರಗಳನ್ನ ಪರಿಚಯ ಮಾಡಿ ಸಮುದಾಯ ಆಧಾರಿತ ಪ್ರತಿನಿಧಿತ್ವವನ್ನ ಕೂಡ ಸ್ಥಾಪನೆ ಮಾಡುತ್ತೆ 1909ರ ಮಿಂಟೋ ಮಾರ್ಲೆ ಕಾಯ್ದೆ. ಅಂಡ್ ಆಪ್ಷನ್ ನಂಬರ್ ಎ 1892ರ ಕಾಯ್ದೆ ಏನ್ ಹೇಳುತ್ತೆ, ಕೌನ್ಸಿಲ್ ಗಳನ್ನ ಸ್ವಲ್ಪ ವಿಸ್ತರಣೆ ಮಾಡಿ ಪರೋಕ್ಷ ಚುನಾವಣೆಯ ಅಂಶವನ್ನ ಪರಿಚಯ ಮಾಡಿಕೊಡುತ್ತೆ. ಇಟ್ ಓನ್ಲಿ ಬ್ರಾಡೆಂಡ್ ಕೌನ್ಸಿಲ್ ಸ್ಲೈಟ್ಲಿ ಅಂಡ್ ಇಂಟ್ರೊಡ್ಯೂಸ್ಡ್ ಅನ್ ಎಲಿಮೆಂಟ್ ಆಫ್ ಇಂಡೈರೆಕ್ಟ್ ಎಲೆಕ್ಷನ್. ಪರೋಕ್ಷ ಚುನಾವಣೆಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಆಪ್ಷನ್ ನಂಬರ್ ಸಿ 1919ರ ಕಾಯ್ದೆ ಏನ್ ಹೇಳುತ್ತೆ, ಇಟ್ ಈಸ್ ನೌನ್ ಆಸ್ ದ ಮಾಂಟೆಗೋ ಚಮ್ಸ್ಫೋರ್ಡ್ ರಿಫಾರ್ಮ್ಸ್. ಅಂದ್ರೆ ಮಾಂಟೆಗೋ ಚಮ್ಸ್ಫೋರ್ಡ್ ಕಾಯ್ದೆಗಳು ಅಥವಾ ಸುಧಾರಣೆಗಳು ಅಂತ ಏನ್ ಕರಿತಾ ಇದೀವಿ. ಸೊ ಇದು ಮಿಂಟೋ ಮಾರ್ಲೆ ಸುಧಾರಣೆಗೆ ಸಂಬಂಧಪಟ್ಟಿಲ್ಲ. 1935ರ ಆಕ್ಟ್ ಇಟ್ ಈಸ್ ದ ಮೋಸ್ಟ್ ಕಾಂಪ್ರೆನ್ಸಿವ್ ಪ್ರೀ ಇಂಡಿಪೆಂಡೆನ್ಸ್ ಆಕ್ಟ್ ಬಟ್ ಹ್ಯಾಸ್ ನೋ ಸಚ್ ಮಾರ್ಲೆ ಮಿಂಟೋ ಲೇಬಲ್. ಇದು ಸ್ವತಂತ್ರಕ್ಕೂ ಮೊದಲು ಅತ್ಯಂತ ವ್ಯಾಪಕ ಕಾಯ್ದೆ ಆಗಿದ್ರೂ ಕೂಡ ಮಾರ್ಲೆ ಮಿಂಟೋ ಅಂತ ಹೆಸರನ್ನ ಇದು ಪಡ್ಕೊಂಡಿಲ್ಲ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಹೀಗಿದೆ. ಸೊ ಮುಂದಿನ ಪ್ರಶ್ನೆ ಬಂದು, ವಿಚ್ ಆಕ್ಟ್ ಫಸ್ಟ್ ಗ್ರಾಂಟೆಡ್ ಸೆಪರೇಟ್ ಎಲೆಕ್ಟೋರೇಟ್ಸ್ ಟು ಮುಸ್ಲಿಮ್ಸ್ ಇನ್ ಇಂಡಿಯಾ? ಬಹಳ ಸಿಂಪಲ್ ಆಗಿದೆ. ಈಗ ಆಲ್ರೆಡಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೂಡ ಕೊಟ್ಟಿದ್ದಾಯ್ತು. ಭಾರತದಲ್ಲಿ ಮುಸ್ಲಿಮರಿಗೆ ಪ್ರಥಮವಾಗಿ ಪ್ರತ್ಯೇಕ ಮತಕ್ಷೇತ್ರಗಳನ್ನ ನೀಡಿದಂತಹ ಕಾಯ್ದೆ ಯಾವುದು ಅಂತ ಕೊಟ್ಟಿದ್ದಾರೆ. ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ 1892, ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ 1909, ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919, ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅಂತ ಇದೆ. ಎಸ್, ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಅಂಡ್ ಈಗ ತಾನೇ ನಾನು ಅದ್ರ ಬಗ್ಗೆ ಎಕ್ಸ್ಪ್ರೆಷನ್ ಕೂಡ ಕೊಟ್ಟಿದ್ದೀನಿ. ಎಸ್, ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಹಾಗಿದ್ರೆ ಓಕೆ, 1919ರ ಕಾಯ್ದೆ ಅಂತ ಹೇಳ್ತಿದ್ದಾರೆ.
ವೆರಿ ಗುಡ್. 1909 ಕಾಯ್ದೆ, ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ 1909. ನೋಡಿ, 1909 ಏನ್ ಮಾಡ್ತಾರೆ ಅಂತಂದ್ರೆ, ಇಟ್ ಆಕ್ಟ್ ಕ್ರಿಯೇಟೆಡ್ ಸಪರೇಟ್ ಎಲೆಕ್ಟೋರೇಟ್ಸ್ ಫಾರ್ ಮುಸ್ಲಿಮ್ಸ್, ಅ ಮೇಜರ್ ಸ್ಟೆಪ್ ಇನ್ ಕಮ್ಯುನಲೈಸಿಂಗ್ ಪಾಲಿಟಿಕ್ಸ್. ಅಂದ್ರೆ 1909 ಅವಧಿಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಮುಸ್ಲಿಮರಿಗೆ ಪ್ರತ್ಯೇಕವಾದಂತ ಮತಕ್ಷೇತ್ರಗಳನ್ನ ನೀಡ್ತಾರೆ. ಸೊ ರಾಜಕಾರಣವನ್ನ ಸಮುದಾಯ ಆಧಾರಿತಗೊಳಿಸ್ತಾ ಹೋಗ್ಬಿಡ್ತಾರೆ. ಅಲ್ಲಿವರೆಗೂ ಏನಾಗಿತ್ತಪ್ಪ ಅಂತಂದ್ರೆ, ಅವ್ರಿಗೆ ಸಪ್ರೇಟ್ ಆಗಿರ್ಲಿಲ್ಲ. ನಿಮಗೆ ಗೊತ್ತಿದೆ ಬ್ರಿಟಿಷರ ನೀತಿ ಏನಪ್ಪಾ ಅಂದ್ರೆ, ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನ ಇಟ್ಕೊಂಡ್ಬಿಟ್ಟು ನಮ್ಮನ್ನ ಬೇರೆ ಅವ್ರನ್ನ ಬೇರೆ ಮಾಡ್ತಾ ಹೋಗ್ಬಿಟ್ರು. ಸೊ ಹಿಂಗ್ ಮಾಡೋದ್ರಿಂದ ಏನಾಯ್ತು, ಸ್ಪ್ಲಿಟ್ ಅಂಡ್ ರೂಲ್ ಮಾಡೋದ್ರಿಂದ ಅವ್ರಿಗೆ ಈಸಿ ಆಗ್ತಾ ಹೋಗುತ್ತೆ ಆಡಳಿತ. ಮತಗಳನ್ನ ನಡುವೆ ತಂದ್ಬಿಡ್ತಾರೆ, ಮತಗಳ ಆಧಾರಿತವಾಗಿ ರಾಜಕಾರಣವನ್ನ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ಮುಸ್ಲಿಮ್ಸ್ ಕೂಡ ಎಲೆಕ್ಟ್ ದೇರ್ ಓನ್ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ಸ್ಪೆಷಲ್ ಕಾನ್ಸ್ಟಿಟ್ಯೂಯೆನ್ಸಿ. ನೋಡಿ, ಮುಸ್ಲಿಮರ್ ಏನ್ ಮಾಡ್ತಾರೆ ಅಂದ್ರೆ, ವಿಶೇಷ ಮತಕ್ಷೇತ್ರಗಳಿಂದ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತಹ ಅವಕಾಶವನ್ನ ಕೂಡ ಪಡ್ಕೊಂಡ್ಬಿಡ್ತಾರೆ. ಇದು ಈ ಕಾಯ್ದೆಯ ಪ್ರಮುಖ ಉದ್ದೇಶ ಆಗಿತ್ತು. ಇನ್ನು 1892 ಕಾಯ್ದೆ ಏನ್ ಹೇಳತ್ತೆ ಅಂತಂದ್ರೆ, ಅಲೋಡ್ ಸಮ್ ಇಂಡೈರೆಕ್ಟ್ ಎಲೆಕ್ಷನ್ ಬಟ್ ನೋ ಕಮ್ಯುನಲ್ ಆರ್ ಸಪರೇಟ್ ಎಲೆಕ್ಟೋರೇಟ್ಸ್. ಅಂದ್ರೆ ಪರೋಕ್ಷ ಚುನಾವಣೆಗಾಗಿ ಸ್ವಲ್ಪ ಅವಕಾಶ ಕೊಟ್ಟರು ಕೂಡ ಸಮುದಾಯಕ್ಕಾಗ್ಲಿ ಅಥವಾ ಪ್ರತ್ಯೇಕ ಅವುಗಳಿಗೆ ಮತಕ್ಷೇತ್ರಗಳು ಇರಲಿಲ್ಲ. ಇನ್ನು 1909 ನಂತರದಲ್ಲಿ ಬಂದಂತ ಶಾಸನ, ಇಟ್ ಎಕ್ಸ್ಟೆಂಡೆಡ್ ಏನಾಗುತ್ತೆ ಅಂದ್ರೆ, ಕಮ್ಯುನಲ್ ಎಲೆಕ್ಟೋರೇಟ್ಸ್ ಗಳನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಟು 6 ಆಗಿರ್ಬೋದು, ಆಂಗ್ಲೋ ಇಂಡಿಯನ್ಸ್ ಆಗಿರ್ಬೋದು, ಎಕ್ಸೆಟ್ರಾ. ಅಂದ್ರೆ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಇದನ್ನ ಎಲೆಕ್ಟೋರೇಟ್ಸ್ ನ ಸೆಪರೇಟ್ ಮಾಡ್ತಾ ಹೋಗ್ತಾರೆ. ಬಟ್ ಇಟ್ ವಾಸ್ ನಾಟ್ ದ ಫಸ್ಟ್. ಸಿಖ್, ಆಂಗ್ಲೋ ಇಂಡಿಯನ್ ಮುಂತಾದವರಿಗೆ ಸಮುದಾಯ ಮತಕ್ಷೇತ್ರಗಳನ್ನ ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಅದು ಮೊದಲೇ ಅಂತ ಅಲ್ಲ. 1935 ಭಾರತ ಶಾಸನ ಕಾಯ್ದೆ ಏನ್ ಹೇಳತ್ತೆ ಅಂತಂದ್ರೆ, ಸಮುದಾಯ ಪ್ರತಿನಿಧಿತ್ವವನ್ನ ಇನ್ನೂ ವಿಸ್ತರಣೆ ಮಾಡತ್ತೆ, ಆದ್ರೆ ಹಿಂದಿನ ಪದ್ಧತಿಯ ಮೇಲೆ ಆಧಾರಿತವಾಗಿತ್ತು ಅಂತ ಹೇಳ್ತಾ ಇದೀವಿ. ಫರ್ದರ್ ವೈಡೆಂಡ್ ಕಮ್ಯುನಲ್ ರೆಪ್ರೆಸೆಂಟೇಷನ್, ಅಗೇನ್ ಬಿಲ್ಡಿಂಗ್ ಆನ್ ಅರ್ಲಿಯರ್ ಪ್ರಾವಿಷನ್ಸ್. ಸೊ ಪ್ರತ್ಯೇಕ ಮತಕ್ಷೇತ್ರ ಪದ್ಧತಿಯನ್ನ ನಂತರ ಭಾರತೀಯ ಸಂವಿಧಾನವು ಸಂಪೂರ್ಣವಾಗಿ ರದ್ದು ಮಾಡುತ್ತೆ, ಬೇಡ ಅದು. ದಿಸ್ ಸಿಸ್ಟಮ್ ಆಫ್ ಸೆಪರೇಟ್ ಎಲೆಕ್ಟೋರೇಟ್ಸ್ ವಾಸ್ ಲೇಟರ್ ಕಂಪ್ಲೀಟ್ಲಿ ಅಬಾಲಿಸ್ಡ್ ಬೈ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತಾ ಇದೀವಿ. ನೋಡಿ, ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ನಲ್ಲಿ ಪದೇ ಪದೇ ಕೇಳಿರುವಂತ ಪ್ರಶ್ನೆಗಳಿವೆಲ್ಲ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದನ್ನ ನಾನು ರಿಪೀಟ್ ಕಾಯ್ದೆ ಕಾನೂನುಗಳ ಬಗ್ಗೆ ತಿಳಿಸ್ದಂಗೆಲ್ಲ ನಿಮಗದು ಮರ್ತ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಚ್ಚುಕಟ್ಟಾಗಿ ನಿಮ್ಮಲ್ಲಿ ನೆನ್ಪಂಗೆ ಉಳ್ಕೊಂಡ್ಬಿಡತ್ತೆ. Which act introduced a bicameral legislature at the center in British India? ಬ್ರಿಟಿಷ್ ಭಾರತದ ಕೇಂದ್ರ ಮಟ್ಟದಲ್ಲಿ ದ್ವಿಕಾಮಾರ ಅಂದ್ರೆ 2 ಸದನಗಳ ವಿಧಾನ ಮಂಡಲವನ್ನ ಪರಿಚಯ ಮಾಡಿದಂತಹ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909, 1919 ಭಾರತ ಆಡಳಿತ ಕಾಯ್ದೆ, 1930 ಭಾರತ ಆಡಳಿತ ಕಾಯ್ದೆ, ಹಾಗೆ ಭಾರತೀಯ ಸ್ವತಂತ್ರ ಕಾಯ್ದೆ 1947 ಅಂತ ಇದೆ. ನೋಡಿ, ಯೋಚನೆ ಮಾಡಿ ಆನ್ಸರ್ ಕೊಡಿ. ಬಹಳ ಇಂಪಾರ್ಟೆಂಟ್ ಅಂತಾನು ಹೇಳಿದೀನಿ. ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅದನ್ನ ನೀವೇ ಆರ್ಗನೈಸ್ ಮಾಡ್ಕೊಳ್ಳಿ, ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಎಸ್, ಇದಕ್ಕೆ ಸರಿಯಾದ ಉತ್ತರ ಏನ್ ಬರುತ್ತೆ? ಆಪ್ಷನ್ ನಂಬರ್ ಬಿ ಆಗುತ್ತೆ. ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಭಾರತ ಆಡಳಿತ ಕಾಯ್ದೆ. ನೋಡಿ, 1919 ಆಕ್ಟ್ ಕ್ರಿಯೇಟೆಡ್ ಏನ್ ಮಾಡುತ್ತೆ ಅಂದ್ರೆ, ಬೈಕ್ಯಾಮರಲ್ ಸೆಂಟ್ರಲ್ ಲೆಜಿಸ್ಲೇಚರ್, ಕೌನ್ಸಿಲ್ ಆಫ್ ಸ್ಟೇಟ್, ಅಪ್ಪರ್ ಹೌಸ್ ಅಂಡ್ ಲೋವರ್ ಹೌಸ್, ಲೆಜಿಸ್ಲೇಟಿವ್ ಅಸೆಂಬ್ಲಿ. ನೋಡಿ, ಕೌನ್ಸಿಲ್ ಆಫ್ ಸ್ಟೇಟ್ ಮತ್ತೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ ಈ ಕಾಯ್ದೆ ಕೇಂದ್ರದಲ್ಲಿ ಏನಾಗುತ್ತೆ, ರಾಜ್ಯ ಮಂಡಳಿ ಮತ್ತೆ ಶಾಸನ ಸಭೆ
ಹೊಂದಂತಹ ದ್ವಿಕಾಮರ ವಿಧಾನ ಮಂಡಲವನ್ನ ರಚನೆ ಮಾಡುತ್ತೆ. ಮೇಲ್ಸದನ ಮತ್ತೆ ಕೆಳಸದನ ಅಂತೇಳಿ, ರಾಜ್ಯ ಮಂಡಳಿ ಮತ್ತೆ ಶಾಸನ ಸಭೆ ಅಂತ ಹೇಳಿ ಇದನ್ನ ರಚನೆ ಮಾಡ್ತಾರೆ. ದಿಸ್ ವಾಸ್ ದ ಫಸ್ಟ್ ಟೈಮ್ 2 houses existed at the center in India. ನೋಡಿ, ಭಾರತದ ಕೇಂದ್ರ ಮಟ್ಟದಲ್ಲಿ 2 ಸದನಗಳು ಮೊದಲನೇ ಬಾರಿಗೆ ಅಸ್ತಿತ್ವಕ್ಕೆ ಬರುತ್ತೆ, ಫಸ್ಟ್ ಟೈಮ್. 1909 ಕಾಯ್ದೆ ಏನ್ ಮಾಡುತ್ತೆ ಅಂದ್ರೆ, ಇಟ್ ಎಕ್ಸ್ಪ್ಯಾಂಡೆಡ್ ಕೌನ್ಸಿಲ್ಸ್ ಬಟ್ ಕೆಪ್ಟ್ ಅ ಸಿಂಗಲ್ ಚೇಂಬರ್ ಸ್ಟ್ರಕ್ಚರ್ ಅಟ್ ದಿ ಸೆಂಟರ್. ಅಂದ್ರೆ ಈ ಕೌನ್ಸಿಲ್ ಗಳನ್ನ ವಿಸ್ತರಣೆ ಮಾಡುತ್ತೆ, ಆದ್ರೆ ಕೇಂದ್ರದಲ್ಲಿ ಏಕಸದನ ವ್ಯವಸ್ಥೆನೇ ಇತ್ತು, ದ್ವಿಸದನ ಇರಲಿಲ್ಲ. ಅಂಡ್ ಎಕ್ಸ್ಟೆಂಡೆಡ್ bicameralism to some provinces but did not introduce it at the center. 1935 ಶಾಸನ ಏನ್ ಮಾಡುತ್ತೆ ಅಂತಂದ್ರೆ, ಕೆಲವು ಪ್ರಾಂತ್ಯಗಳಿಗೆ ದ್ವಿಕಾಮರ ವ್ಯವಸ್ಥೆಯನ್ನ ವಿಸ್ತರಣೆ ಮಾಡುತ್ತೆ, ಅಂದ್ರೆ ಬೈಕೆಮರಲಿಸಂ ಅಂತ ಹೇಳ್ತೀವಿ. ಆದ್ರೆ ಕೇಂದ್ರದಲ್ಲಿ ಅದು ಆಲ್ರೆಡಿ ಇತ್ತು. 1942 ಇಟ್ ಮೇನ್ಲಿ ಡೀಲ್ಟ್ ವಿತ್ ಪಾರ್ಟಿಷನ್, ಡೊಮಿನಿಯನ್, ಸ್ಟೇಟಸ್ ಅಂಡ್ ಟ್ರಾನ್ಸ್ಫರ್ ಆಫ್ ಪವರ್, ನಾಟ್ ಹೌಸ್ ಸ್ಟ್ರಕ್ಚರ್. ಸೊ ಈ 1947 ಒಂದು ಭಾರತ ಶಾಸನ ಕಾಯ್ದೆ ಏನ್ ಹೇಳುತ್ತೆ ಅಂತಂದ್ರೆ, ಇಂಡಿಯಾ ಪಾಕಿಸ್ತಾನ ವಿಭಾಗ, ಡೊಮಿನಿಯನ್ ಸ್ಥಾನಮಾನ, ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಡುತ್ತೆ, ಸದನಗಳ ರಚನೆಗೆ ಸಂಬಂಧಪಟ್ಟಿಲ್ಲ. ನಿಮಗೆ ಇನ್ ಕೇಸ್ ಎಕ್ಸಾಮ್ಸ್ ಅಲ್ಲಿ ಈ ಕಾಯ್ದೆಗಳ ಬಗ್ಗೆ ಡೀಟೇಲ್ ಆಗಿ ಕೇಳಿದಾಗ ಪಕ್ಕಾ ನೀವು ಉತ್ತರಗಳನ್ನ ಕೊಡ್ಬೇಕಾಗತ್ತೆ. ಇಂದಿನ ಸಂಸತ್ತು, ಟುಡೇಸ್ ಪಾರ್ಲಿಮೆಂಟ್, ರಾಜ್ಯಸಭಾ ಅಂಡ್ ಲೋಕಸಭಾ ಕ್ಯಾರೀಸ್ ಫಾರ್ವರ್ಡ್ ದಿಸ್ ಬೈಕೆಮರಲ್ ಟ್ರೆಡಿಷನ್. ನಿಮಗೆ ಗೊತ್ತೇ ಇದೆ, ನಮ್ಮಲ್ಲಿ ಇವತ್ತಿಗೂ ಕೂಡ ಕೇಂದ್ರದಲ್ಲಿ ರಾಜ್ಯಸಭೆ ಮತ್ತೆ ಲೋಕಸಭೆ ಅಂತೇಳಿ 2 ಸದನಗಳಿದೆ. ಸೊ ಇವತ್ತಿಗೂ ಕೂಡ ನಾವು ಈ ದ್ವಿಸದನಗಳನ್ನ, ಈ ಪರಂಪರೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇದೀವಿ. ಓಕೆ, ಗೊತ್ತಾಯ್ತಲ್ವಾ ನಿಮ್ಗೆಲ್ರಿಗೂ? 5ನೇ ಪ್ರಶ್ನೆಗೆ ಹೋಗೋಣ. ಅಂಡರ್ ವಿಚ್ ಆಕ್ಟ್ ವಾಸ್ ದ ಸಿಸ್ಟಮ್ ಆಫ್ ಪ್ರೊವಿನ್ಷಿಯಲ್ ಡಯಾರ್ಕಿ ಅಬಾಲಿಸ್ಡ್ ಅಂಡ್ ಪ್ರೊವಿನ್ಷಿಯಲ್ ಆಟೋನಮಿ ಇಂಟ್ರೊಡ್ಯೂಸ್ಡ್ ಅಂತ ಇದೆ. ಯಾವ ಕಾಯ್ದೆಯ ಮೂಲಕ ಪ್ರಾಂತೀಯ ದ್ವಿಪ್ರಭುತ್ವವನ್ನ ರದ್ದು ಮಾಡಿ ಪ್ರಾಂತೀಯ ಸ್ವಾಯತ್ತತೆಯನ್ನ ಜಾರಿಗೆ ತರ್ತಾರೆ? ಅಂಡರ್ ವಿಚ್ ಆಕ್ಟ್? ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1990, 1935 ಶಾಸನ, 1909 ಶಾಸನ, 1858 ಭಾರತ ಆಡಳಿತ ಕಾಯ್ದೆ ಅಂತ ಇದೆ. ನೋಡಿ, ಪಕ್ಕಾ ಯೋಚನೆ ಮಾಡ್ಬಿಟ್ಟು ಆನ್ಸರ್ ಗಳನ್ನ ಕೊಡಿ. ಅಂಡ್ ಇವತ್ತಿನ ಕ್ಲಾಸ್ ಏನಿದೆ ಅಂತಂದ್ರೆ 100% ನಿಮ್ಗೆ ಎಕ್ಸಾಮ್ಸ್ಗೆ ಬಹಳ ಯೂಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕೆಂತಂದ್ರೆ ಕಾಯ್ದೆ ಕಾನೂನುಗಳು ಇವೆಲ್ಲ ಸಂವಿಧಾನಕ್ಕೆ ಮೂಲ ಮೈಲುಗಲ್ಲುಗಳು ಅಂತ ಹೇಳ್ತೀವಿ. ಇವುಗಳ ಆಧಾರಿತವಾಗಿ ಸಂವಿಧಾನ ರಚನೆ ಆಗ್ತಾ ಹೋಗುತ್ತೆ, ಅಲ್ವೇನ್ರಿ? ನೋಡಿ, ಓಕೆ, ಇಲ್ಲಿ ಸರಿಯಾದ ಉತ್ತರ ಏನ್ ಬರುತ್ತೆ ಹಾಗಿದ್ರೆ? ಆಪ್ಷನ್ ನಂಬರ್ ಬಿ ಆಗುತ್ತೆ. ವೆರಿ ಗುಡ್, ಬಹಳಷ್ಟು ಜನ ಕರೆಕ್ಟ್ ಆಗಿ ಉತ್ತರವನ್ನ ಕೊಟ್ಟಿದ್ದೀರಾ. 1935 ಭಾರತ ಆಡಳಿತ ಕಾಯ್ದೆ. 1935 ಆಕ್ಟ್ ಅಬಾಲಿಸ್ಡ್ ಡಯಾರ್ಕಿ ಇನ್ ದ ಪ್ರಾವಿನ್ಸಸ್ ಅಂಡ್ ಗ್ರಾಂಟೆಡ್ ದೆಮ್ ಪ್ರಾವಿನ್ಷಿಯಲ್ ಆಟೋನಮಿ ಅಂತ ಹೇಳ್ತೀವಿ. 1935 ಕಾಯ್ದೆ ಪ್ರಾಂತ್ಯಗಳಲ್ಲಿ ದ್ವಿಪ್ರಭುತ್ವವನ್ನ ರದ್ದು ಮಾಡಿ ಪ್ರಾಂತೀಯ ಸ್ವಾಯತ್ತತೆಯನ್ನ ನೀಡುತ್ತೆ. ಪ್ರಾಂತೀಯ ಶಾಸನ ಮಂಡಳಿಗೆ ಹೊಣೆಗಾರರಾದಂತ ಆಯ್ಕೆಯಾದ ಸಚಿವ ಮಂಡಳಿಗಳನ್ನ ಕೂಡ ಸ್ಥಾಪನೆ ಮಾಡಲಾಗುತ್ತೆ. ಎಲೆಕ್ಟೆಡ್ ಮಿನಿಸ್ಟ್ರೀಸ್ ಇನ್ ಪ್ರಾವಿನ್ಸಸ್ ವರ್ ಮೇಡ್ ರೆಸ್ಪಾನ್ಸಿಬಲ್ ಟು ಪ್ರಾವಿನ್ಷಿಯಲ್ ಲೆಜಿಸ್ಲೇಚರ್. ಅಷ್ಟೇ ಅಲ್ಲ, 1919 ಶಾಸನ ಅದಕ್ಕೆ ಹೇಳುತ್ತೆ ಅಂದ್ರೆ, ಪ್ರಾಂತ್ಯಗಳಲ್ಲಿ ದ್ವಿಪ್ರಭುತ್ವ ಡಯಾರ್ಕಿ ಸಿಸ್ಟಮ್ ಅನ್ನ ಈ ಪ್ರಾವಿನ್ಸ್ ಲೆವೆಲ್ ನಲ್ಲಿ ಏನ್ ಮಾಡುತ್ತೆ, ನಮಗೆ ತಿಳಿಸ್ಕೊಡುತ್ತೆ. ಸೊ ಅದನ್ನ ರದ್ದು ಮಾಡಲಿಲ್ಲ. ಹಾಗೇನೆ 1909 ಶಾಸನ ಬಂದ್ಬಿಟ್ಟು ಪ್ರತ್ಯೇಕ ಮತಕ್ಷೇತ್ರಗಳ ಮೇಲೆ ಫೋಕಸ್ ಮಾಡುತ್ತೆ. 1858 ಶಾಸನ ಏನ್ ಮಾಡುತ್ತೆ, ಎಂಡೆಡ್ ಕಂಪನಿ ರೂಲ್ ಅಂಡ್ ಬಿಗ್ಯಾನ್ ಡೈರೆಕ್ಟ್ ಕ್ರೌನ್ ರೂಲ್ ಅಂಡ್ ಲಾಂಗ್ ಬಿಫೋರ್ ಡಯಾರ್ಕಿ ಆರ್ ಆಟೋನಮಿ ಡಿಬೇಟ್ಸ್. ನೋಡಿ, ಕಂಪನಿ ಆಡಳಿತವನ್ನ ಸಂಪೂರ್ಣವಾಗಿ ರದ್ದು ಮಾಡಿ ನೇರ ರಾಜ್ಯರ ಆಡಳಿತವನ್ನ ಪ್ರಾರಂಭ ಮಾಡುತ್ತೆ 1858 ಸನ್ನದ್ದು. ಓಕೆ, ದ್ವಿಪ್ರಭುತ್ವ ಆಗ್ಲಿ ಅಥವಾ ಸ್ವಾಯತ್ತತೆ ವಿಚಾರಗಳಿಗಿಂತ ಬಹಳಷ್ಟು ಮೊದಲು ಬಂದಂತ ವಿಚಾರ ಅಂತ ಹೇಳ್ತೀವಿ. ಯಾಕಂದ್ರೆ 1800 ಅಂದ್ರೆ 18ನೇ ಶತಮಾನದಲ್ಲಾದಂತ ಒಂದು ಘಟನೆಗಳಿವೆಲ್ಲ. ಪ್ರಾಂತೀಯ ಸ್ವಾಯತ್ತತೆ ಎನ್ನುವ ಆಲೋಚನೆ ಇಂದಿನ ಭಾರತೀಯ ಸಂವಿಧಾನದಲ್ಲಿ ಕೇಂದ್ರ ರಾಜ್ಯ ಸಂರಚನೆಗೆ ಮಾದರಿ ಆಯ್ತು ಅಂತ ನಾವು ಹೇಳ್ತೀವಿ.
ದ ಐಡಿಯಾ ಆಫ್ ಪ್ರಾವಿನ್ಷಿಯಲ್ ಆಟೋನಮಿ ಲೇಟರ್ ಇನ್ಸ್ಪೈರ್ಡ್ ದ ಫೆಡರಲ್ ಅಂಡ್ ಸ್ಟೇಟ್ ಸ್ಟ್ರಕ್ಚರ್ ಅಂಡರ್ ದ ಪ್ರೆಸೆಂಟ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಗುರುತಿಸ್ತಾ ಇದೆ. ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. ಹೋಪ್ ಸೊ ಎಲ್ಲ ರೆಡಿ ಇದ್ದೀರಾ? ವಿಚ್ ಆಕ್ಟ್ provided for the establishment of the Reserve Bank of India? RBI ಅಂತ ಹೇಳ್ತಾ ಇದೀವಿ. ಇದು ಬ್ಯಾಂಕ್ಗಳ ಬ್ಯಾಂಕ್ ಅಂತ ಹೇಳಿ ಗುರುತಿಸೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದರ ಸ್ಥಾಪನೆಗೆ ಕಾನೂನು ಆಧಾರವನ್ನ ಒದಗಿಸಿದಂತಹ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಕರೆಕ್ಟ್ ಆಗಿ ಆಲೋಚನೆ ಮಾಡಿ ಆನ್ಸರ್ ಕೊಡಿ. ಭಾರತ ಆಡಳಿತ ಕಾಯ್ದೆ. ಭಾರತ ಆಡಳಿತ ಕಾಯ್ದೆ 1935, ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ 1934 ಅಂತ ಇದೆ. ರಿಸರ್ವ್ ಬ್ಯಾಂಕ್ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವೇನ್ರಿ? ಗೊತ್ತಿದೆ ಅಲ್ವಾ? ನನ್ನ ತರಗತಿಗಳಲ್ಲೇ ಸಾಕಷ್ಟು ಬಾರಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ. ಎಸ್, ಕಮಾನ್, ಕ್ವಿಕ್ ಆಗಿ ಬರ್ಲಿ ಆನ್ಸರ್ಸ್. ಹಾಗಿದ್ರೆ ಓಕೆ, ಇದಕ್ಕೆ ಸರಿಯಾದ ಉತ್ತರ ಏನ್ ಬರುತ್ತಪ್ಪ ಅಂತಂದ್ರೆ ಭಾರತ ಆಡಳಿತ ಕಾಯ್ದೆ 1919 ಅಂತ ಹೇಳ್ತಾ ಇದ್ದೀರಾ. ಇನ್ನ ಕೆಲವೊಬ್ರು ಬೇರೆ ಬೇರೆ ಉತ್ತರವನ್ನ ಕೊಟ್ರಿ. ಸರಿಯಾದ ಉತ್ತರ ಬಂದು 1935ರ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಹೇಳಿ ಗುರುತಿಸ್ತಾ ಇದೀವಿ. ಹೌದಾ? ಎಸ್, ಸರಿಯಾದ ಉತ್ತರ ಅದಾಗುತ್ತೆ. ವೆರಿ ಗುಡ್. ಅಂಡ್ ಆಲ್ಮೋಸ್ಟ್ 1935ರ ಆಕ್ಟ್ ಏನ್ ಮಾಡುತ್ತೆ ಅಂದ್ರೆ ಪ್ರೊವೈಡೆಡ್ ಫಾರ್ ಕ್ರಿಯೇಷನ್ ಆಫ್ ಅ ರಿಸರ್ವ್ ಬ್ಯಾಂಕ್ ಆಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಬ್ರಿಟಿಷ್ ಇಂಡಿಯಾ. ಸೊ ನೋಡಿ, 1935ರ ಕಾಯ್ದೆ ಬ್ರಿಟಿಷ್ ಭಾರತದ ಕೇಂದ್ರ ಬ್ಯಾಂಕ್ ಆಗಿ ರಿಸರ್ವ್ ಬ್ಯಾಂಕ್ ರಚನೆಗೆ ವ್ಯವಸ್ಥೆಯನ್ನ ಮಾಡುತ್ತೆ. ಯಾವಾಗ? 1935ರ ಕಾಯ್ದೆ ಬ್ರಿಟಿಷ್ ಭಾರತದ ಕೇಂದ್ರ ಬ್ಯಾಂಕ್ ಆಗಿ ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡುತ್ತೆ. RBI ಏನಪ್ಪಾ ಅಂದ್ರೆ 1935ರಲ್ಲಿ ಕಾರ್ಯವನ್ನ ಆರಂಭ ಮಾಡುತ್ತೆ. ಆದ್ರೆ 1949ರಲ್ಲಿ ಏನಪ್ಪಾ ಅಂತಂದ್ರೆ ಇದರ ನ್ಯಾಷನಲೈಸ್ ಆಗುವಂಥದ್ದು, ಅಂದ್ರೆ ರಾಷ್ಟ್ರೀಕರಣಗೊಳ್ಳೋದು ಆವಾಗ. RBI actually started functioning in 1935, implementing this constitutional statutory framework. ನೋಡಿ, ಈ ಕಾಯ್ದೆಯ ನಿಯಮಾವಳಿಗಳನ್ನ ಅವಾಗ ಜಾರಿಗೆ ತರ್ತಾರೆ. ಇನ್ನು ಆಪ್ಷನ್ ನಂಬರ್ ಡಿ ಏನ್ ಹೇಳುತ್ತೆ? 1934 RBI ಏನ್ ಹೇಳುತ್ತಪ್ಪ ಅಂತಂದ್ರೆ ಇಟ್ ಈಸ್ ದ ಸ್ಪೆಸಿಫಿಕ್ ಸ್ಟ್ಯಾಚ್ಯೂ ರೆಗ್ಯುಲೇಟಿಂಗ್ RBI's powers and constitutional framework came from 1935 ಆಕ್ಟ್. ಅಂದ್ರೆ ಈ RBI ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಅಧಿಕಾರಗಳನ್ನ ನಿಯಂತ್ರಣ ಮಾಡುವಂತ ವಿಶೇಷ ಕಾಯ್ದೆ, ಸಂವಿಧಾನಾತ್ಮಕವಾದಂತ ಚೌಕಟ್ಟು 1935ರ ಕಾಯ್ದೆಯಿಂದ ಬರುತ್ತೆ. ಸೊ ಅದನ್ನೇ ನಾವು RBI ಆಕ್ಟ್ ಅಂತ ಹೇಳಿ ಕೂಡ ಕರೆಯೋದು. 1919ರ ಕಾಯ್ದೆ ಬಂದು ದ್ವಿಪ್ರಭುತ್ವ ಮತ್ತೆ ಕೇಂದ್ರ ವಿಧಾನ ಮಂಡಲ ಸುಧಾರಣೆಗೆ ಸಂಬಂಧಪಟ್ಟಂತದ್ದು, ಕೇಂದ್ರ ಬ್ಯಾಂಕಿಗೆ ಸಂಬಂಧಪಟ್ಟಿಲ್ಲ. 1947ರ ಶಾಸನ ಬಂದ್ಬಿಟ್ಟು ಭಾರತ ಪಾಕಿಸ್ತಾನ ವಿಭಾಗ ಆಗುವಂಥದ್ದು ಡೊಮಿನಿಯನ್ ಸ್ಥಾನಮಾನಕ್ಕೆ ಸಂಬಂಧಪಟ್ಟಿದ್ದು, ಹಣಕಾಸು ಸಂಸ್ಥೆಗಳಿಗೆ ಅಲ್ಲ. ಓಕೆ, ಗೊತ್ತಾಯ್ತಾ? ನೋಡಿ, ಇಂದಿನ RBI 1934ರ RBI ಕಾಯ್ದೆ ಹಾಗೆ ಭಾರತೀಯ ಸಂವಿಧಾನದ ಅಧೀನದಲ್ಲಿ ಕೆಲಸ ಮಾಡುತ್ತೆ. 1935ರ ಕಾಯ್ದೆಯ ಅಧೀನದಲ್ಲಿ ಅಲ್ಲ ಅಂತ ಹೇಳಿ ನಾವು ಗುರುತಿಸಬಹುದು. ನೆಕ್ಸ್ಟ್ 7th ಕ್ವೆಶ್ಚನ್ಗೆ ಹೋಗೋಣ. ವಿಚ್ ಆಕ್ಟ್ ಕ್ರಿಯೇಟೆಡ್ ಅ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್? ಭಾರತದಲ್ಲಿ ಮೊದಲ ಬಾರಿಗೆ ಫೆಡರಲ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿದಂತಹ ಕಾಯ್ದೆ ಯಾವುದು? ಇದನ್ನ ಸಂಘ ನ್ಯಾಯಾಲಯ ಅಂತಲೂ ಕೂಡ ಕರಿತೀವಿ. ಇವತ್ತು ಕಂಪ್ಲೀಟ್ಲಿ ನಿಮಗೆಲ್ಲ ಏನಿದೆ ಅಂತಂದ್ರೆ ಈ ಆಕ್ಟ್ ಗಳ ಬಗ್ಗೆನೇ ಇರುವಂತದ್ದು. ಯಾಕೆಂದ್ರೆ ಬಹಳ ಮುಖ್ಯವಾದ ಇಸ್ವಿಗಳು ಅಂಡ್ ಶಾಸನಗಳು ನಮ್ಮ ಸಂವಿಧಾನಕ್ಕೆ ಮೂಲ ತತ್ವಗಳನ್ನ ಕೊಟ್ಟಿರುವಂತಹ ಫಂಡಮೆಂಟಲ್ ಒಂದು ಲೆಜಿಸ್ಲೇಚರ್ ಅಥವಾ ಆಕ್ಟ್ಸ್ ಅಂತ ಹೇಳಿ ಕೂಡ ಇವುಗಳನ್ನ ಗುರುತಿಸಬಹುದು ನಾವು. ನೋಡಿ, ಆಪ್ಷನ್ಸ್ ಗಳನ್ನ ನೋಡ್ಕೊಂಡು ಆನ್ಸರ್ಸ್ ಗಳನ್ನ ಮಾಡಿ ಫಟಾಫಟ್. ಎಸ್,
ಓಕೆ. ಎಸ್, ಇಲ್ಲಿ ಸರಿಯಾದ ಉತ್ತರವನ್ನ ಎಲ್ಲರೂ ಕೊಡ್ತಾ ಇದ್ದೀರಾ. ಅಂಡ್ ಆಪ್ಷನ್ ನಂಬರ್ ಸಿ, ಗವರ್ನಮೆಂಟ್ ಆಫ್ ಇಂಡಿಯನ್ ಆಕ್ಟ್ ಏನಿದೆ ಸರಿಯಾದಂತ ಉತ್ತರ. ಅಂದ್ರೆ ಭಾರತ ಆಡಳಿತ ಕಾಯ್ದೆ ಸರಿಯಾದಂತ ಉತ್ತರವನ್ನ ಕೊಟ್ಟಿದ್ದೀರಾ. ಅಂಡ್ ನೋಡಿ, 1935 ಆಕ್ಟ್ ಸೆಟಪ್ ಆಫ್ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಅಂದ್ರೆ ಎಸ್ಟಾಬ್ಲಿಷ್ಡ್ ಇನ್ 1937 ಟು ರಿಸಾಲ್ವ್ ಸೆಂಟರ್ ಪ್ರಾವಿನ್ಸ್ ಡಿಸ್ಪ್ಯೂಟ್ಸ್ ಅಂಡ್ ಇಂಟರ್ಪ್ರೆಟ್ ದ ಆಕ್ಟ್. 1935 ಕಾಯ್ದೆ ಕೇಂದ್ರ ಪ್ರಾಂತ್ಯಗಳ ಮಧ್ಯದ ವಿವಾದಗಳನ್ನ ಬಗೆಹರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ, ಹಾಗೆ ಕಾಯ್ದೆಯನ್ನ ವ್ಯಾಖ್ಯಾನಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 1937ರಲ್ಲಿ ಫೆಡರಲ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡುತ್ತೆ. ಇದು ಇಂದಿನ ಭಾರತದ ಸುಪ್ರೀಂ ಕೋರ್ಟ್ಗೆ ಪೂರ್ವ ರೂಪ ಅಂತ ಹೇಳಿ ಕೂಡ ಗುರುತಿಸುತ್ತೆ. ದಿಸ್ ವಾಸ್ ಅ ಪ್ರಿಕ್ಯೂರಸರ್ ಟು ದ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಅಂಡ್ 1909 ಒಂದು ಕಾಯ್ದೆ ಏನಿದೆ ಅದು ಯಾವುದೇ ರೀತಿಯಾಗಿ ಫೆಡರಲ್ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತ ಕಾಯ್ದೆ ಅಲ್ಲ. 1919 ಕಾಯ್ದೆ ಏನಿದೆ ವಿಧಾನಮಂಡಲ ಸುಧಾರಣೆ, ದ್ವಿಪ್ರಭುತ್ವ, ಮತ ಹಕ್ಕುಗಳ ಮೇಲೆ ಕೇಂದ್ರೀಕರಣ ಮಾಡುತ್ತೆ ಹೊರತಾಗಿ ನ್ಯಾಯಾಂಗದ ಮೇಲೆ ಕೇಂದ್ರೀಕರಣ ಮಾಡಲ್ಲ. 1947 ಒಂದು ಭಾರತದ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಫೆಡರಲ್ ಕೋರ್ಟ್ ಅನ್ನ ಗುರುತಿಸುತ್ತೆ, ನಂತರದವರೆಗೂ ಕೂಡ ಪ್ರಿವಿ ಕೌನ್ಸಿಲ್ಗೆ ಮೇಲ್ಮನವಿಯನ್ನ ಉಳಿಸುತ್ತೆ. ಓಕೆ, ದ ಫೆಡರಲ್ ಕೋರ್ಟ್ಸ್ ಅಡ್ವೈಸರಿ ಅಂಡ್ ಅಪಿಲೇಟ್ jurisdiction influenced the design of Supreme Court's powers in the Constitution. ನೋಡಿ, ಫೆಡರಲ್ ಕೋರ್ಟ್ ನ ಸಲಹೆ ಮತ್ತು ಮೇಲ್ಮನವಿಯ ಅಧಿಕಾರಗಳು ಸಂವಿಧಾನದ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ನ ಅಧಿಕಾರ ವಿನ್ಯಾಸಕ್ಕೆ ಪ್ರಭಾವವನ್ನ ಬೀರ್ತಾ ಹೋಗುತ್ತೆ. 8ನೇ ಪ್ರಶ್ನೆಗೆ ಹೋಗೋಣ. ದ 3-fold ಡಿವಿಷನ್ ಆಫ್ ಸಬ್ಜೆಕ್ಟ್ಸ್ ಇಂಟು ಫೆಡರಲ್, ಪ್ರಾವಿನ್ಷಿಯಲ್ ಅಂಡ್ ಕನ್ಕರೆಂಟ್ ಲಿಸ್ಟ್ಸ್ ವಾಸ್ ಫಸ್ಟ್ ಮೇಡ್ ಬೈ ವಿಚ್ ಆಕ್ಟ್ ಅಂತ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕ್ವೆಶನ್ ಇದು. ನೋಡಿ, ವಿಷಯಗಳನ್ನ ಕೇಂದ್ರ, ಪ್ರಾಂತೀಯ ಮತ್ತು ಸಮವರ್ತಿ ಪಟ್ಟಿಗಳನ್ನಾಗಿ 3 ವಿಭಾಗ ಮಾಡಿರುವುದು ಮೊದಲಾಗಿ ಯಾವ ಕಾಯ್ದೆಯಲ್ಲಿ ಕಂಡು ಬರುತ್ತೆ? ಈಗ ನಿಮ್ಗೆ ಗೊತ್ತಿರ್ಬೋದು, ವಿಷಯಗಳು ಅಂತ ಬರುತ್ತೆ. ಆ ವಿಷಯಗಳು ಈಗ ಅರಣ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಬೇರೆ 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 ಇಲಾಖೆಗೆ ಸಂಬಂಧಪಟ್ಟಂತಹ ವಿಷಯಗಳು ಅಂತ ಹೇಳ್ತೀವಿ. ಅದು ಕೇಂದ್ರ, ಪ್ರಾಂತೀಯ ಮತ್ತು ಸಮವರ್ತಿ ಪಟ್ಟಿಗಳಾಗಿ 3 ವಿಭಾಗಗಳನ್ನ ಮಾಡಿದ್ದಾರೆ. ಯಾವ ಒಂದು ಆಕ್ಟ್ ನ ಪ್ರಕಾರ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಯಾವ ಆಕ್ಟ್ ಮೂಲಕ ಮಾಡಿದ್ದಾರೆ? ಎಸ್, ಓಕೆ, ಸರಿಯಾದ ಉತ್ತರ ಏನಾಗುತ್ತೆ? ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಆಪ್ಷನ್ ನಂಬರ್ ಬಿ, ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅಲ್ವಾ. 1935 ಆಕ್ಟ್ ಅಲ್ಲಿ ಏನ್ ಮಾಡುತ್ತೆ? ಡಿವೈಡೆಡ್ ಲೆಜಿಸ್ಲೇಟಿವ್ ಸಬ್ಜೆಕ್ಟ್ಸ್ ಇಂಟು 3 ಲಿಸ್ಟ್ಸ್. ಅಂದ್ರೆ ಈ ಕಾಯ್ದೆ ಕಾನೂನು ವಿಷಯಗಳನ್ನ ಏನ್ ಮಾಡುತ್ತೆ? ಕೇಂದ್ರ, ಪ್ರಾಂತೀಯ ಮತ್ತೆ ಸಮವರ್ತಿ ಪಟ್ಟಿಗಳನ್ನಾಗಿ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಸೊ ನೋಡಿ, ಈ ಫೆಡರಲ್, ಪ್ರಾವಿನ್ಷಿಯಲ್ ಅಂಡ್ ಕನ್ಕರೆಂಟ್ ಅಂತ ಹೇಳಿ 3 ಸಿಸ್ಟಮ್ಗಳನ್ನಾಗಿ ಅದನ್ನ ಡಿವೈಡ್ ಮಾಡ್ತಾರೆ. ದಿಸ್ 3 ಲಿಸ್ಟ್ ಸಿಸ್ಟಮ್ ವಾಸ್ ಲಾರ್ಜ್ಲಿ ಅಡಾಪ್ಟೆಡ್ ಇನ್ ದ ಪ್ರೆಸೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯೂನಿಯನ್, ಸ್ಟೇಟ್, ಕನ್ಕರೆಂಟ್ ಅಂತ ಹೇಳ್ತೀವಿ. ಈಗಲೂ ಕೂಡ ನಮ್ಮಲ್ಲಿ ಯೂನಿಯನ್, ರಾಜ್ಯ, ಸಮವರ್ತಿ ಪಟ್ಟಿಗಳ ರೂಪದಲ್ಲಿ ಅಳವಡಿಕೆ ಮಾಡ್ಕೊಂಡಿದೀವಿ ನಮ್ಮ ಸಂವಿಧಾನದಲ್ಲಿ. ಸೊ ಯೂನಿಯನ್ ಅಂದ್ರೆ ಕೇಂದ್ರ, ರಾಜ್ಯ ಮತ್ತೆ ಸಮವರ್ತಿ ಪಟ್ಟಿಗಳು. ಕೇಂದ್ರ ಒಂದು ಪಟ್ಟಿಯಲ್ಲಿ ಯಾವ್ದು ವಿಷಯಗಳೆಲ್ಲ ಬರುತ್ತೆ, ರಾಜ್ಯ ಪಟ್ಟಿಗಳಲ್ಲಿ ಬರುವಂತ ವಿಷಯಗಳು, ಸಮವರ್ತಿ ಪಟ್ಟಿಯಲ್ಲಿ ಬರುವಂತ ವಿಷಯಗಳೆಲ್ಲ ತುಂಬಾ ಇಂಪಾರ್ಟೆಂಟ್. ಅಂಡ್ ನೋಡಿ, 1919 ಕಾಯ್ದೆ ಬಂದ್ಬಿಟ್ಟು ಕೇಂದ್ರ ಮತ್ತೆ ಪ್ರಾಂತೀಯ ವಿಷಯಗಳ ನಡುವಷ್ಟೇ ವ್ಯತ್ಯಾಸ ಮಾಡುತ್ತೆ, 3 ವಿಭಾಗ ಅದು ಮಾಡಲ್ಲ. ಇನ್ನ 1909 ಏನ್ ಮಾಡುತ್ತೆ? ಅಧಿಕಾರ ವಿಂಗಡಣೆಗೋಸ್ಕರ ಯಾವುದೇ ವ್ಯವಸ್ಥಿತ ಪಟ್ಟಿಗಳು ಇರಲಿಲ್ಲ. ಕೌನ್ಸಿಲ್ಗಳ ಕಾನೂನು ರಚನಾ ಅಧಿಕಾರ ಸೀಮಿತವಾಗಿತ್ತು. ಹಾಗೆ 1947 ಒಂದು ಇದು ನಿಮಗೆ ಯಾವುದಕ್ಕೆ ಗೊತ್ತಿದೆ? ಭಾರತ ಪಾಕಿಸ್ತಾನ ವಿಭಜನೆಗೆ ಸಂಬಂಧಪಟ್ಟಂತ ಡೊಮಿನಿಯನ್ ಶಾಸನಗಳ ಪ್ರಭುತ್ವಕ್ಕೆ ಸಂಬಂಧಪಟ್ಟಿರುವಂತದ್ದು. ನೋಡಿ,
ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ ಆಗಿರುತ್ತೆ. ವಿಚ್ ಆಕ್ಟ್ ಸಪರೇಟೆಡ್ ಬರ್ಮಾ ಫ್ರಮ್ ಇಂಡಿಯಾ? ಬರ್ಮಾ ಅಂದ್ರೆ ಮಯನ್ಮಾರ್ ಅಂತ ಏನ್ ಕರಿತಾ ಇದೀವಿ, ಆ ಮಯನ್ಮಾರ್ ಅನ್ನ ಭಾರತದಿಂದ ಬೇರ್ಪಡಿಸಿದಂತಹ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಯಾವುದು? ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಓಕೆ, ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ? ಯೋಚನೆ ಮಾಡ್ತಾ ಇದ್ದೀರಾ? ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅಲ್ವೇನ್ರಿ? ಸರಿ ಇದೆ. ಓಕೆ, ನೋಡಿ ಇದೇನ್ ಹೇಳುತ್ತೆ ಅಂತಂದ್ರೆ ಈ ಕಾಯ್ದೆ ಏನಿದೆ ಬರ್ಮಾವನ್ನ ಬ್ರಿಟಿಷ್ ಭಾರತದಿಂದ ಬೇರ್ಪಡಿಸ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡುತ್ತೆ. 1937ರಲ್ಲಿ ಈ ಆಕ್ಟ್ ಜಾರಿಗೆ ಬರುತ್ತೆ. ಓಕೆ, ನಿಮಗೆ ಗೊತ್ತೇ ಇದೆ, ಒಟ್ಟಾರೆಯಾಗಿ ನಮ್ಮ ಅಖಂಡ ಭಾರತವನ್ನ ಬೇರ್ಪಡಿಸಿದಂತಹ ಮಹಾನ್ ಕೀರ್ತಿ ಸಲ್ಲೋದೆ ಬ್ರಿಟಿಷರಿಗೆ. ಬರ್ಮಾ ನಂತರ ನೇರವಾಗಿ ಬ್ರಿಟಿಷ್ ರಾಜನ ಅಧೀನದಲ್ಲಿರುವಂತಹ ಪ್ರತ್ಯೇಕ ಕಾಲೋನಿಯಾಗಿ ಪರಿವರ್ತಿತ ಆಗ್ಬಿಡುತ್ತೆ. ಒಂದು ದೇಶ ಕಾಲೋನಿಯಾಗಿ ಪರಿವರ್ತನೆ ಆಗ್ಬಿಡುತ್ತೆ. ಇನ್ನ 1919ರ ಕಾಯ್ದೆ ಬ್ರಿಟಿಷ್ ಭಾರತದ ಭೌಗೋಳಿಕ ಸಂರಚನೆಯನ್ನ ಈ ರೀತಿಯಲ್ಲಿ ಬದಲಾಯಿಸೋದಿಲ್ಲ. ಓಕೆ, ಹಾಗಾಗಿ ಸರಿಯಾದ ಉತ್ತರ ಬಂದು ನಾನು ಹೇಳಿದ್ನಲ್ಲ 1935ರ ಆಕ್ಟ್ ಏನ್ ಮಾಡುತ್ತೆ, ನಮ್ಮ ಭಾರತದಿಂದ ಬರ್ಮಾವನ್ನ ಬಿಡುಗಡೆ ಮಾಡುವಂಥದ್ದು. 10ನೇ ಪ್ರಶ್ನೆಗೆ ಬಂದಿದ್ದೀವಿ. ವಿಚ್ ಆಕ್ಟ್ ಈಸ್ ಕನ್ಸಿಡರ್ಡ್ ದ ಬ್ಲೂ ಪ್ರಿಂಟ್ ಆರ್ ಬೇಸಿಸ್ ಆಫ್ ಮೆನಿ ಫೀಚರ್ಸ್ ಆಫ್ ದಿ ಪ್ರೆಸೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಆಕ್ಟ್ ಇದೆ. ಅದನ್ನು ಇವತ್ತಿಗೂ ಕೂಡ ನಮ್ಮ ಸಂವಿಧಾನದ ಅನೇಕ ವಸ್ತುಗಳ ನಕ್ಷೆ ಅಥವಾ ಆಧಾರ ಅಂತ ಹೇಳಿ ಪರಿಗಣಿಸಿದೀವಿ. ಆ ತರ ಪರಿಗಣನೆಗೆ ತೆಗೆದುಕೊಂಡಂತಹ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಇಂಡಿಯನ್ ಕೌನ್ಸಿಲ್ ಕಾಯ್ದೆ 1909, ಭಾರತ ಆಡಳಿತ ಕಾಯ್ದೆ 1919, ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935, ಹಾಗೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ಯೋಚನೆ ಮಾಡಿ. ಎಸ್, ಕಮಾನ್, ಕ್ವಿಕ್ ಆಗಿ ಬರ್ಲಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏನೋ ಹೇಳ್ತಿದಾರೆ ಮೇಡಮ್ ಅಂತ ಅನ್ಸುತ್ತೆ, ಏನೋ ಹೇಳ್ತಾ ಇಲ್ಲ. ನಿಮಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದಲ್ಲಿ ನಾವ್ ಎಷ್ಟು ಓದಿದ್ರು ಕಡಿಮೆ. ನಿಮಗೆ ಗೊತ್ತಿದೆ, ಒಂದ್ ರೀತಿ ಇದು ತುಂಬಾ ಲಾರ್ಜ್ ಸಾಗರ ಇದ್ದಂಗೆ. ನಾವೆಷ್ಟು ಇದಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತೀವಿ, ಎಷ್ಟು ಇದನ್ನ ನಾವು ಆಳವಾಗಿ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ನೀವೇನ್ ಮಾಡ್ಬೇಕು, ಎಫರ್ಟ್ ಹಾಕ್ತಾ ಹೋದ್ರೆ ನಿಮಗೆ ಇದ್ರ ಒಂದು ಆಳ ಸಿಗ್ತಾ ಹೋಗುತ್ತೆ. ನಾವು ಪ್ರಯತ್ನನೇ ಮಾಡಿಲ್ಲ ಅಂದ್ರೆ ಆಳ ಸಿಗು ಅಂದ್ರೆ ಹೆಂಗ್ ಸಿಗುತ್ತೆ? ಸಿಗಕ್ ಸಾಧ್ಯನೇ ಇಲ್ಲ ಅಲ್ವಾ? ಓಕೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ದೀರಾ. ವೆರಿ ಗುಡ್. ಆಪ್ಷನ್ ನಂಬರ್ 3 ಆಗುತ್ತೆ 1935ರ ಕಾಯ್ದೆ. ನೋಡಿ, ಇಂದಿನ ಸಂವಿಧಾನದ ಅನೇಕ ರಚನಾತ್ಮಕ ಅಂಶಗಳು, ಸಂಘ ವ್ಯವಸ್ಥೆ, 3 ಪಟ್ಟಿಗಳಾಗಿರ್ಬೋದು, ಸಾರ್ವಜನಿಕ ಸೇವಾ ಆಯೋಗಗಳಾಗಿರ್ಬೋದು, ತುರ್ತು ಪರಿಸ್ಥಿತಿಗಳ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲ ವಿಚಾರಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದು 1935ರ ಆಕ್ಟ್ ನಲ್ಲಿ ಅಲ್ವಾ? ಮೆನಿ ಸ್ಟ್ರಕ್ಚರಲ್ ಫೀಚರ್ಸ್ ಆಫ್ ದಿ ಪ್ರೆಸೆಂಟ್ ಕಾನ್ಸ್ಟಿಟ್ಯೂಷನ್, ಫೆಡರಲ್ ಸಿಸ್ಟಮ್ ಆಗಿರ್ಬೋದು, 3 ಲಿಸ್ಟರ್ಸ್ ಆಗಿರ್ಬೋದು, ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಆಗಿರ್ಬೋದು, ಎಮರ್ಜೆನ್ಸಿ ಪ್ರಾವಿಷನ್ಸ್ ಗಳಾಗಿರ್ಬೋದು, ದೇರ್ ಆಲ್ ಆರ್ ಬಾರೋಡ್ ಫ್ರಮ್ ದಿ 1935 ಆಕ್ಟ್. 1935ರ ಆಕ್ಟ್ ಪ್ರಕಾರ ನಮ್ಮ ಸಂವಿಧಾನದಲ್ಲಿ ಅದನ್ನ ರೂಢಿ ಮಾಡ್ಕೊಂಡಿರುವಂತದ್ದು. ಭಾರತದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಬ್ರಿಟಿಷ್ ಸಂಸತ್ತಿನಿಂದ ಪಾಸ್ ಆದಂತಹ ಅತ್ಯಂತ ದೊಡ್ಡ ಕಾಯ್ದೆ ಅಂತೇಳಿ ಇದನ್ನ ಗುರುತಿಸ್ತಾ ಇದೆ. ಇಟ್ ವಾಸ್ ದ ಲೆಂದಿಯೆಸ್ಟ್ ಆಕ್ಟ್ ಪಾಸ್ಡ್ ಬೈ ದ ಬ್ರಿಟಿಷ್ ಪಾರ್ಲಿಮೆಂಟ್ ಫಾರ್ ಗವರ್ನಿಂಗ್ ಇಂಡಿಯಾ. ನೋಡಿ, ಹಾಗೆ 1909 ನಿಮಗೆ ಗೊತ್ತಿದೆ, ಮುಖ್ಯವಾಗಿ ಪ್ರತಿನಿಧಿತ್ವ ಮತ್ತು ಸಮುದಾಯ ಮತಕ್ಷೇತ್ರಗಳನ್ನ ಬದಲಾವಣೆ ಮಾಡುತ್ತೆ. ಇಂದಿನ ರಚನೆಗೆ ಅದರ ಪ್ರಭಾವ ಸೀಮಿತ.
ಆಪ್ಷನ್ ನಂಬರ್ ಬಿ 1919 ಕಾಯ್ದೆ ಎಷ್ಟು ಮಟ್ಟಿಗೆ ಸಹಾಯವನ್ನ ಮಾಡಿದಪ್ಪ ಅಂತಂದ್ರೆ ದ್ವಿಪ್ರಭುತ್ವ ಸೇರಿದ ಕೆಲವು ಸುಧಾರಣೆಗಳನ್ನ ತಂದ್ರೂ ಕೂಡ ನಂತರ 1935 ಕಾಯ್ದೆ ಮೂಲಕ ಅದನ್ನ ಮೀರ್ಸ್ಕೊಳ್ತಾರೆ. ಇನ್ನ 47 ಕಾಯ್ದೆ ನಿಮಗೇನು ಅಂತ ಗೊತ್ತಾಯ್ತು. ಇನ್ನ 35 ಕಾಯ್ದೆ ಬಂದ್ಬಿಟ್ಟು ಬಹಳ ಒಂದ್ ರೀತಿ ನಮ್ಮ ಸಂವಿಧಾನದ ರಚನೆಗೆ ಮೈಲುಗಲ್ಲು ಅಂತ ಹೇಳಿ ಕೂಡ ನಾವು ಗುರುತಿಸ್ತೀವಿ. ಸೊ ಈ ಎಲ್ಲಾ ಆಕ್ಟ್ ಗಳು ಯಾಕೆ ಬೇಕಪ್ಪ ಅಂದ್ರೆ ಸಂವಿಧಾನದಲ್ಲಿ ನಾವು ಅಳವಡಿಸ್ಕೊಂಡಿರುವಂತಹ ಒಂದು ಬೃಹತ್ ಲಿಖಿತ ಸಂವಿಧಾನ ಅಂತ ಹೇಳ್ತೀವಿ. ವಿಧಿಗಳು, ಅನುಚ್ಛೇದಗಳು, ತಿದ್ದುಪಡಿಗಳು ಇವೆಲ್ಲವೂ ಕೂಡ ಅಡಕಾಗಿರುವಂತಹ ವಿಷಯ ಬಂದು ಸಂವಿಧಾನ, ಲಿಖಿತ ರೂಪದ ಸಂವಿಧಾನ ಅಂತ ಹೇಳಿ ಗುರುತಿಸಿದ್ವಿ. ಅಂಡ್ ಆಲ್ಸೋ ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತ ವಿಚಾರ ಬಹಳ ಇದೆ. ಪ್ರಸ್ತಾವನೆಯಲ್ಲಿ ನಮಗ ಆಲ್ಮೋಸ್ಟ್ ಎಲ್ಲಾನು ಕೂಡ ಕವರ್ ಆಗ್ಬಿಡುತ್ತೆ ಅಂತಲ್ಲ, ಎಲ್ಲ ವಿಚಾರಗಳು ಡೇ ಬೈ ಡೇ ನಾವಲ್ಲಿ ನೋಡ್ತಾ ಹೋಗ್ಬೇಕು, ಕಲಿತಾ ಹೋಗ್ಬೇಕು. ಅಂಡ್ ಆಲ್ಸೋ ಇನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಕ್ವಶನ್ಸ್ ಗಳಿದೆ. ಇದನ್ನೆಲ್ಲವನ್ನ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಹಂತ ಹಂತವಾಗಿ, ಯಾಕೆಂದ್ರೆ ಬಹಳಷ್ಟಿದೆ, ಸುಮಾರು 104 ಪೇಜ್ ಇರ್ತಕ್ಕಂತ ಒಂದು PDF ಇದು. ಇದು ಓನ್ ಅಂಡ್ ಓನ್ಲಿ ರಾಮನ್ ಟ್ಯುಟೋರಿಯಲ್ ಅಲ್ಲಿ ಮಾತ್ರ ನಾವ್ ಇದನ್ನ ಪ್ರೊವೈಡ್ ಮಾಡ್ತಾ ಇರೋಂಥದ್ದು ಅನ್ಕೊಳ್ತೀನಿ. ಬೇರೆ ಎಲ್ಲೂ ಕೂಡ ನಿಮ್ಗೆ ಈ ತರ ಸಿಸ್ಟಮೆಟಿಕ್ ವೇ ನಲ್ಲಿ ಸಿಲೆಬಸ್ ಪ್ರಕಾರ ಚಾಪ್ಟರ್ ವೈಸ್ ಚಾಪ್ಟರ್ ಎಲ್ಲೂ ಸಿಗಲ್ಲ ಅಂತ ಅನ್ಕೊಳ್ತೀನಿ. ನೋಡಿ, ಸಾಧ್ಯವಾದ್ರೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಸಜೆಸ್ಟ್ ಮಾಡಿ ಕ್ಲಾಸಸ್ಗಳ ಬಗ್ಗೆ, ಅವ್ರಿಗೂ ಕೂಡ ಜಾಯಿನ್ ಮಾಡಿಸುವಂತ ಪ್ರಯತ್ನವನ್ನ ಮಾಡಿ. ಯಾವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ನಿಮಗೆ ಆಲ್ಮೋಸ್ಟ್ ಗೊತ್ತಿದೆ. 8217670405 ನಂಬರ್ನ ಕಾಂಟ್ಯಾಕ್ಟ್ ಮಾಡಿಸಿ ಅಂಡ್ ಎಲ್ರಿಗೂ ಕೂಡ ಬೆನಿಫಿಟ್ಸ್ ಅನ್ನ ಕೊಡ್ಸಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಇನ್ನಷ್ಟು ನಿಮಗೆ ಸಂವಿಧಾನಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಹಲವಾರು ಕಾಯ್ದೆ ಶಾಸನಗಳಿಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್ ಗಳಾಗಿರ್ಬೋದು, ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೋಸ್ಕರ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. 6361153623 ಪೇಡ್ ಕ್ಲಾಸ್ಗಳ ಅವಶ್ಯಕತೆ ಇದೆ ಅಂತಂದ್ರೆ ಬೇರೆಯವ್ರಿಗೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಸಿ. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.